ಲೆಟ್ ಮಿ ಟೆಲ್ ಯು ವೈ ಅಕೌಂಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ IT. ಅಂದ್ರೆ ನೀವು ಅಕೌಂಟಬಲ್ ಆಗಿರ್ಬೇಕು. ಏನೇ ಟಾಸ್ಕ್ ಕೊಟ್ಟರು ಅಟ್ಲೀಸ್ಟ್ ನೀವು ಟೆಕ್ನಿಕಲಿ ಸ್ಕಿಲ್ಡ್ ಇಲ್ಲ ಅಥವಾ ಅಂತ ಪಂಟ್ರ್ ಇಲ್ಲ, ಎಕ್ಸಲೆಂಟ್ ಪರ್ಫಾರ್ಮರ್ ಇಲ್ಲ ಅಂದ್ರು ಅಟ್ಲೀಸ್ಟ್ ಪ್ರಯತ್ನ ಮಾಡೋ ಅಬಿಲಿಟಿ ಇರಬೇಕು. ಆಯ್ತಾ, ಈಗ ಎಲ್ಲರಿಗೂ ಎಲ್ಲದೂ ಗೊತ್ತಿರಲ್ಲ ಗುರು. ಆಯ್ತಾ, ಈಗ ನಾನು ಜಾಯ್ನ್ ಆದಾಗ ನನಗೆ ಗೊತ್ತಿರಲಿಲ್ಲ. ಫಸ್ಟ್ 6 years ಒಂದು ಲಿಟ್ರಲಿ ರೆಸ್ಯೂಮ್ ಮಾಡಕ್ ಬರ್ತಿರ್ಲಿಲ್ಲ. ಆಯ್ತಾ, ಐ ವಾಸ್ ಸೋ ಡಂಬ್. ಸೊ ಅದಾದ್ಮೇಲೆ ನಾನು ಯಾವಾಗ ಸ್ವಂತ ಕಲಿಯಕ್ ಶುರು ಮಾಡಿದ್ನಲ್ಲ ಅವಾಗಲೇ ಅರ್ಥ ಆಗಿದ್ದೆ ನನಗೆ, ಓಕೆ ಕೋಡಿಂಗ್ ಪಾರ್ಟ್ ಅಂದ್ರೆ ಹೆಂಗೆ, ಓಕೆ ವಿತ್ ರೆಸ್ಪೆಕ್ಟ್ ಟು ಪೈಥಾನ್ ಅಂದ್ರೆ ಹೆಂಗೆ ಇರುತ್ತೆ, ಏನೇನ್ ಕಲಿಬೇಕು. ಸೊ ಈ ತರ ಅರ್ಥ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಇನ್ಶಿಯಲಿ ಎಲ್ಲದೂ ಕಷ್ಟ ಅಂತಾನೆ ಅನ್ಸುತ್ತೆ. ಆಯ್ತಾ, ಸೊ ಆಸ್ ಲಾಂಗ್ ಆಸ್ ಯು ಆರ್ ಅಕೌಂಟಬಲ್ ಇನ್ ಪ್ರಾಜೆಕ್ಟ್ ಅಲ್ಲಿ ಇಟ್ಕೋತಾರೆ. ಆಯ್ತಾ, ಇನ್ ಕೇಸ್ ಫಸ್ಟ್ ಸಿನಾರಿಯೋ ಬಂದ್ರು, ಯಾರನ್ನೋ ಒಬ್ಬನ್ ರಿಲೀಸ್ ಮಾಡೋದು ಬಂದ್ರು, ನೀನ್ ಸರ್ವೈವ್ ಆಗ್ತೀಯಾ ಬಿಕಾಸ್ ಯು ಆರ್ ಅಕೌಂಟಬಲ್. ಇವನ್ ಕೇಳಿ ಕೆಲಸ ಮಾಡಿಸ್ಬೋದು. ಮೇ ಬಿ ಯು ಆರ್ ನಾಟ್ ಟೆಕ್ನಿಕಲಿ ಸ್ಟ್ರಾಂಗ್, ಬಟ್ ಅಟ್ ಲೀಸ್ಟ್ ಯು ಆರ್ ಅಕೌಂಟಬಲ್ ಅಂಡ್ ಕಮ್ಯುನಿಕೇಶನ್ ಚೆನ್ನಾಗಿದೆ. ನೀವು ಟೆಕ್ನಿಕಲಿ ಡೆವಲಪ್ ಆಗ್ಬೋದು, ಯಾಕಂದ್ರೆ ಆಟಿಟ್ಯೂಡ್ ಚೆನ್ನಾಗಿದೆ. ಆಯ್ತಾ, ಲರ್ನಿಂಗ್ ಮೈಂಡ್ ಸೆಟ್ ಇದೆ ಅಂಡ್ ಪಾಸಿಟಿವ್ ಅಪ್ರೋಚ್ ಇರಬೇಕು. ಅದಿತ್ತು ಅಂದ್ರೆ ಬೆಟರ್ ದ್ಯಾನ್ ಅದರ್ಸ್ ಸರ್ವೈವ್ ಆಗ್ಬೋದು ನೀವು ಲೈಫ್ ಲಾಂಗ್ ಅಲ್ಲ, ಟು ಸರ್ಟನ್ ಎಕ್ಸ್ಟೆಂಟ್. ಸೊ ಹಾಗಾಗಿ ನಿಮ್ಮ ಬಿಹೇವಿಯರ್, ನಿಮ್ಮ ಆಟಿಟ್ಯೂಡ್, ನಿಮ್ಮ ಅಕೌಂಟಬಿಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ ಟೆಕ್ನಿಕಲ್ ನಾಲೆಜ್ ಕಮ್ಮಿ ಇದ್ರೂ ಪರವಾಗಿಲ್ಲ, ಸಮ್ ಹೌ ಟು ಸಮ್ ಎಕ್ಸ್ಟೆಂಟ್ ನೀವು ಸರ್ವೈವ್ ಆಗ್ತೀರಾ IT ಅಲ್ಲಿ. ಬಟ್ ಅಕೌಂಟಬಿಲಿಟಿನೇ ಇಲ್ಲ, ಆಟಿಟ್ಯೂಡ್ ಇಶ್ಯೂ ಇದೆ, ಈಗೋ ಇದೆ, ತುಂಬಾ ದೌಲತ್ತು ದಿಮಾಕ್ ಮಾಡ್ತೀರಾ ಅಂದ್ರೆ ನಿಮ್ಮನ್ನ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ನೀವು ಬೇಕಾಗೇ ಇಲ್ಲ. ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಎವ್ರಿ ಒನ್. ಆಯ್ತಾ, ಟು ಸರ್ಟನ್ ಲೆವೆಲ್ ಇದು ಅಪ್ಲೈ ಆಗುತ್ತೆ. ನೋಡಿ, ಎಲ್ಲೂ ಅವರು ಒಂದು ಪ್ರಾಜೆಕ್ಟ್ ಅಲ್ಲಿ ಸರ್ವೈವ್ ಆಗಲ್ಲ ಸುಮಾರು ತಿಂಗಳು ಅಥವಾ ಸುಮಾರು ವರ್ಷ. ದೇ ಕೀಪ್ ಚೇಂಜಿಂಗ್. ಆಯ್ತಾ, ಯಾರು ಇದೆಲ್ಲ ಕ್ವಾಲಿಟೀಸ್ನ ಅಬಿಲಿಟಿನ ಹೋಲ್ಡ್ ಮಾಡ್ತಾರಲ್ಲ ಅವರು ಲಾಂಗ್ ಟರ್ಮ್ ಅಲ್ಲಿ ಉಳ್ಕೋತಾರೆ.